ನಿನ್ನೆ ನಾನು ಒಂದು ಊರಿಗೆ ಫಂಕ್ಷನ್ಗೆ ಹೋಗಿದ್ದೆ. ಆ ಫಂಕ್ಷನ್ ಒಳಗೆ ಅವ್ರ ಮನೆ ಫ್ಯಾಮಿಲಿ ಕುಟುಂಬ ನೋಡಿ ನನಗೆ ಭಾಳ ಸಂತೋಷ ಆಯಿತು. ಯಾಕಪ್ಪ ಅಂದರೆ ನಮ್ಮ ಮೇಕೆ ಕುರಿಗಳು ಹಿಂಡು ನೋಡ್ದಂಗೆ ಆಯ್ತು. ಅಷ್ಟು ಸಂತೋಷ ರೀ. ಆ ಮನೆ ಒಳಗೆ ಅವ್ರ ಕಿಲ ಅವ್ರ ನಗು, ಅವ್ರ ಸಂದರ್ಭ, ಮನೆ ಉತ್ಸವ ಎಲ್ಲ ನೋಡಿ ಅದ್ಭುತ ಅನಿಸ್ಬಿಡ್ತು. ಇದ್ದರೆ ಈ ಥರ ಇರ್ಬೇಕು ಬಿಡ್ರಿ ಅಂತಂದೆ. ಮನೆ ಒಳಗೆ ಇದ್ದರೆ ಹೀಗಿರ್ಬೇಕು ಬಿಡ್ರಿ ಕುಟುಂಬ ಅಂತಂದೆ. ಆದರೆ ಒಬ್ಬ ವ್ಯಕ್ತಿ ಹೇಳ್ದ, ಇದೆಲ್ಲ ಇವಾಗ ಕಾಲಕ್ಕೆ ತಕ್ಕಾಗೆ ಒಂದು ಉದಾಹರಣೆ ಕೊಡ್ತು ನೋಡ್ರಿ ಅಂತಂದ. ಯಾಕೆ ಸ್ವಾಮಿ ಇದೆಲ್ಲ ಕಲ್ತಾರಲ್ಲ, ಇದೆಲ್ಲ ಅವರು ಸಂದರ್ಭ, ಅವರು ಒಗ್ಗಟ್ಟು, ಅವ್ರ ಮನೆತನ ಎಲ್ಲ ಜನ ಹಿಂಗದಾರ ಅಂತಂದೆ. ಇವಾಗೆಲ್ಲ ಮುಖಕ್ಕೆ ಬೆಲೆ ಇಲ್ಲ, ಮುಖವಾಡಕ್ಕೆ ಬೆಲೆ. ಯಾಕೆ ಕಲ್ತಿದ್ರೆ ಗೊತ್ತಾ? ಇಲ್ಲಿ ಇದೆಲ್ಲ ಸಂದರ್ಭ ಫಂಕ್ಷನ್ ಮುಗಿದ ತಕ್ಷಣ ಒಂದು ಮಾತುಕತೆ ಇಟ್ಕೊಂಡಾರ. ಅದು ಏನಪ್ಪ ಅಂದರೆ ಒಂದು ಆಸ್ತಿ ವಿಚಾರ, ಒಂದು ಒಡವೆ ವಿಚಾರ, ಒಂದು ಸೈಟ್ಗಳ ವಿಚಾರ. ಎಲ್ಲರೂ ಇವತ್ತು ಎದಕ್ಕೆ ಕಲ್ತಾರಂದರೆ ಇದೆಲ್ಲ ಫಂಕ್ಷನ್ಗಳು ಮುಗಿದ ಮೇಲೆ ಅದೇ ಸೈಟು, ಅದೇ ದುಡ್ಡು, ಅದೇ ಎಲ್ಲದಕ್ಕಾಗಿ ಮಾತುಕತೆ ಕಲ್ತಿರೋದಕ್ಕಾಗಿ ಇದೆಲ್ಲ ನಡೀತೈತೆ ಅಂತಂದ. ಅವಾಗ ನನಗೇನು ಅನಿಸ್ತು ಗೊತ್ತಾ? ಇದೇ ನೆನಪಾಯಿತು. ಮುಖಕ್ಕೆ ಬೆಲೆ ಇಲ್ಲ, ಮುಖವಾಡಕ್ಕೆ ಬೆಲೆ. ಅಂದರೆ ಈಗಿನ ಕಾಲದಾಗ ಏನಾಗಲೂ ದುಡ್ಡು ಅಥವಾ ಏನಾಗಲೂ ಒಂದು ಬರ್ತದಂದ್ರೆ ಮಾತ್ರ ಪ್ರತಿಯೊಬ್ಬರು ಹಿಂದೆ ಬರ್ತಾರೆ. ಅದೇ ನೀವು ಸತ್ಯವಾಗಿ ಹಿಂಗೆ ಇದ್ದಕ್ಕಿದ್ದಂಗೆ ಹೇಳಿ ಬರ್ತೀಯಪ್ಪ ಅಂತಂದರೆ ಒಂದು ನಾಯಿ ಕೂಡ ಬರಲ್ಲ ನಿಮ್ಮ ಹಿಂದೆ. ಮೋಸ್ಟ್ಲಿ ಒಂದು ವೇಳೆ ನಾಯಿ ಬರ್ಬೋದು, ಮನುಷ್ಯರಂತೂ ಬರೋದೇ ಇಲ್ಲ ಇದ್ದಕ್ಕಿದ್ದಂಗೆ ಹೇಳಿದರೆ. ಅದೇ ನೀನು ಅನ್ಯಾಯವಾಗಿ ಏನಾಗಲಿ ಒಂದು ಆ ಥರ ಈ ಥರ ಸುಳ್ಳು ಹೇಳಿ ಬಾ, ಮತ್ತು ಸಾವಿರಾರು ಜನ ಬರ್ತಾರೆ. ನೀಯತ್ತಾಗಿ ಹೇಳಿದರೆ ಯಾರೂ ಬರಲ್ಲ. ಇದು ನಿಮಗೆ ನಿಜ ಅನಿಸಿದರೆ ಕಮೆಂಟ್ ಮಾಡಿ.